ಹಾಕೊಂಡ ಇಪ್ಪತ್ತು ವರ್ಷ ಕೊಡ್ತೀಗ ಪ್ರೈಸ್ ಹಾಕಿ ಡೌನ್ಲೋಡ್ ಆಗಿ ಚಪಾತಿ ಇನ್ನೊಂದು ಊಟ ಇನ್ನೊಂದು ಚಪಾತಿ ಒಂದೊಂದು ಹಾಫ್ ಪ್ಲೇಟ್ ಕೊಡಿ ನಾವು ಕೇಳ್ಬೋದು ದಿನ ಅದೇ ಪ್ರಸ್ತಾಪ ಮಾಡಿತ್ತಲ್ಲ ಮಾಡಬೇಕು ಮೀಟಿಂಗ್ ಲಾಸ್ಟ್ 20 ರೂಪಾಯಲ್ಲಿ ಇಷ್ಟೆಲ್ಲ ಊಟ ವೆರೈಟಿ ಊಟ ಕೊಡ್ತಾರಂತ ಇಷ್ಟಪಟ್ಟು ನಾವ್ ಇಲ್ಲಿಗೆ ಬರ್ತೀವಿ, ಕಾಯಂ ಅದು ರೆಗ್ಯುಲರ್ ಬರ್ತೀವಿ. ಬಹಳ ಚೆನ್ನಾಗಿದೆ. ವ್ಯಾಪಾರಕ್ಕೆ ಬಂದ್ರೆ ಇಲ್ಲೇ ಬರೋದು, ವ್ಯಾಪಾರಕ್ಕೆ ಬಂದ್ರೆ ಇಲ್ಲೇ ನಾವು ಊಟಕ್ಕೆ ಬರೋದು. ಬಹಳ ಚೆನ್ನಾಗಿದೆ, ಎಲ್ಲಾ ಕ್ವಾಲಿಟಿ ಚೆನ್ನಾಗಿದೆ ಸರ್. ಇವತ್ತು ಎಂತ ಬರುತ್ತೆ ಹೇಳ್ರಿ, 70 ರೂಪಾಯಿ ಇಷ್ಟೆಲ್ಲ ವೆರೈಟಿ ಊಟ ಕೊಡ್ತಾರಲ್ಲ. ಕ್ಲೀನೆಸ್ ಇದೆ, ಪಲ್ಯ ಎಲ್ಲಾನು ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ, ಊಟ ಮಾಡ್ಬೋದು. ಕೇಸರಿ ಬಾತು, ಪಲ್ಯ, ಮೊಸರು. ನೀವು ನೋಡ್ತಾ ಇರ್ಬೋದು ಎಷ್ಟು ರೈಸ್ ಕ್ವಾಂಟಿಟಿ ಇದೆ. ರೈಸ್ ತುಂಬಾ ರೈಸ್ ಕ್ವಾಂಟಿಟಿ ಇದೆ. ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ರಸಮ್ಮು, ಸಾಂಬಾರು, ಮತ್ತೆ ಇನ್ನೊಂದು ತರಕಾರಿ ಸಾಂಬಾರು ಇನ್ನೊಂದು ಕೊಟ್ಟಿದ್ದಾರೆ. ಪಲ್ಯ ಇದೆ, ಕೇಸರಿ ಬಾತು, ಮತ್ತೆ ಮೊಸರು, ಮಜ್ಜಿಗೆ, ಮತ್ತೆ ಪೂರಿ ಇದ್ರ ಜೊತೆಗೆ ಪೂರಿ ಇರುತ್ತೆ. ಇಷ್ಟು ಜೊತೆಗೆ ಇಷ್ಟು 70 ರೂಪೀಸಿಗೆ ಕೊಟ್ಟಿದ್ದಾರೆ. ಕೊಡ್ಬೋದು ಅಂತ ಬರುತ್ತೆ ಹೇಳ್ರಿ. ಇವತ್ತಿನ ಕಾಲದಲ್ಲಿ 20 ರೂಪಾಯಿಗೆ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ ತರಕಾರಿ ಊಟ ಬಹಳ ಚೆನ್ನಾಗಿದೆ. ನೀವು ಬಂದು ಒಂದ್ಸರಿ ಟೇಸ್ಟ್ ಮಾಡ್ರಿ ಹೋಟ್ಲಿಗೆ ಅಂತ ಹೇಳ್ತಾರೆ. ಖುಷಿ ಆಗುತ್ತಾ ಸರ್ ನಿಮ್ಗೆ? ಎಷ್ಟು 70 ರೂಪಾಯಿ ಇಷ್ಟು ಊಟ ಮಾಡಿ? 100% ಖುಷಿ ಆಗುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸರ್ ಹೋಟೆಲ್ ಅಡ್ರೆಸ್ ಎಲ್ಲಿ ಸರ್? ಹೋಟೆಲ್ ಅಡ್ರೆಸ್ ಇದು ಹೊಸನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರ್ತದೆ ಸರ್. ಚೌಡಮ್ಮ ರಸ್ತೆ ಅಂತ ಕರೀತಾರೆ. ಇಲ್ಲಿ DCC ಬ್ಯಾಂಕ್ ಮತ್ತೆ PLD ಬ್ಯಾಂಕ್ ಮಾರ್ಗ ಇದೆ. ಅಂದ್ರೆ ಮಾರ್ಕೆಟಿಗೆ ಇದೇ ಮಾರ್ಗದಲ್ಲಿ ಹೋಗ್ಬೇಕು, ಹೊಸನಗರ ಮಾರ್ಕೆಟಿಗೆ. ಆ ಒಂದು ಸಿಟಿ ಪ್ಲಾಜಾ ಅಂತ ಒಂದು ಅಂದ್ರೆ ಪ್ರೈವೇಟ್ ಬಸ್ ಸ್ಟಾಪ್. ಹೌದು, ಪ್ರೈವೇಟ್ ಬಸ್ ಸ್ಟಾಪ್ ಆಪೋಸಿಟ್ ಆಗಿ ಇರ್ತದೆ. ಸರ್ ಹೋಟೆಲ್ ಓಪನಿಂಗ್ ಎಷ್ಟೊತ್ತಿಗೆ ಸರ್? ಮಾರ್ನಿಂಗ್ ಬೆಳಿಗ್ಗೆ 5 ಗಂಟೆ ಎಕ್ಸಾಕ್ಟ್ ಆಗಿ ಮಾಡ್ತೇನೆ ಸರ್ ನಾನು. ಬೆಳಿಗ್ಗೆ ರಾತ್ರಿ 10 ಗಂಟೆವರೆಗೆ ಇರ್ತದೆ. 10 ಗಂಟೆವರೆಗೆ ಇರ್ತದೆ ಎಲ್ಲ ಸೇಮ್ ರೇಸ್. ಬೆಳಿಗ್ಗೆ 5 o'clock ಪಕ್ಕ ಓಪನ್ ಇರ್ತದೆ. ಅಂದ್ರೆ ಹೋಟೆಲ್ ಸ್ಪೆಷಲ್ ಅಂದ್ರೆ ರೆಸಿಪೀಸ್ ಏನ್ ಸರ್? ತುಂಬಾ ಫಾಸ್ಟ್ ಮೂವಿಂಗ್ ಅಂದ್ರೆ ಬೆಳಿಗ್ಗೆ ಇಡ್ಲಿ, ವಡೆ, ಸಾಂಬಾರ್ ನಮ್ಗೆ ಫೇಮಸ್ ಇದೆ. ಪಲಾವ್ ಇರುತ್ತದೆ, ಮತ್ತೆ ದೋಸೆಯಲ್ಲಿ ಎಲ್ಲ ಐಟಮ್ಗಳು ಇರ್ತದೆ. ಒಂದು ಮೈಸೂರು ಮಸಾಲೆ ಅಂತ ಮಾಡ್ತಾ ಇದ್ದೇನೆ, ಭಾರಿ ಅದು ರುಚಿಕರವಾಗಿರುತ್ತೆ. ಇಲ್ಲಿನ ಗ್ರಾಹಕರಿಗೂ ಅದು ತುಂಬ ಇಷ್ಟ. ಮಧ್ಯಾಹ್ನ ಒಳ್ಳೆ ಊಟ
ಪೂರೈಕೆ ಮಾಡ್ತೇನೆ ಎಲ್ಲರಿಗೂ, ಬಂದ ಗ್ರಾಹಕರಿಗೆ. ಹಾಗೆ ಸಂಜೆ ದೋಸೆ ಮತ್ತು ಈ ಮದ್ದೂರು ವಡೆ ಅಂತ ಮಾಡ್ತೇವೆ, ಸಮೋಸ ಮಾಡ್ತೇವೆ, ಕಚೋರಿ ಮಾಡ್ತೇವೆ. ಒಂದೊಂದು ದಿನ ಒಂದೊಂದು ವೆರೈಟಿ. ಆನಿಯನ್ ಪಕೋಡ ಮಾಡ್ತೇವೆ, ಮತ್ತು ಹೀಗೆ ಪಾಲಕ್ ಬಜ್ಜಿ ಅಂತ ಮಾಡ್ತೇವೆ. ಒಂದೊಂದು ದಿನ ಒಂದೊಂದು ವೆರೈಟಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಬೋಂಡಾ ಸೂಪು ಬೋಂಡಾ ಸೊಪ್ಪು ಭಾರಿ ಇರುತ್ತೆ ನಮ್ಗೆ, ಇರುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ಮೊಸರು ವಡೆ ಅಂತ ಮಾಡ್ತೇವೆ, ತೈರು ವಡೆ, ಕರಡು ವಡೆ ಅಂತ ಮಾಡ್ತೇವೆ. ತುಂಬ ಬೇಡಿಕೆ ಇದೆ. ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಮತ್ತೆ ಈ ರಾಗಿ ಹಾಲು ಅಂತ ಮಾಡ್ತೇವೆ. ಅದು ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಕೋಲ್ಡ್ ಇದರಲ್ಲಿ ರಾಗಿ ಹಾಲು ಅಂತ ಮಾಡ್ತೇವೆ. ಈಗ ರೈನ್ ಸೀಸನ್ ಅಲ್ಲಿ ಏನು ಸರ್? ರೈನ್ ಸೀಸನ್ ಕಾಫಿ, ಟೀ, ಕಷಾಯ. ಕಾಫಿ ನಮ್ಮಲ್ಲಿ ಫೇಮಸ್ ಇದೆ, ಅದೇ ಥರ ಟೀನು ಫೇಮಸ್ ಇದೆ. ರೆಗ್ಯುಲರ್ ಕಸ್ಟಮರ್ ಯಾವಾಗಲೂ ಇದ್ದಾರೆ. ನನ್ನ ಮೇಲೆ ಆಶೀರ್ವಾದ ಇದೆ. ಅಪ್ಪಿತಪ್ಪಿ ನಾವು ಗ್ರಾಹಕರನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಒಂದಿನ ನಮ್ಮಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಅವರು ಅದನ್ನು ಫೈಂಡ್ ಔಟ್ ಮಾಡೋದಿಲ್ಲ. ಅದೇ ಕಂಟಿನ್ಯೂ ಆದಾಗ ನಮಗೊಂದು ಬುದ್ಧಿ ಮಾತು ಹೇಳ್ತಾರೆ, ನಾವು ತಿದ್ದುಕೊಳ್ಬೇಕು ಅದನ್ನು. ಮತ್ತೆ ಹೋಟೆಲ್ ಇದೇ ಆಗಿ ಆಗುತ್ತೆ. ಕಸ್ಟಮರ್ ಇಸ್ ಆಲ್ವೇಸ್ ರೈಟ್. ಅವ್ರು ಯಾವಾಗಲೂ ಸರಿ. ನಾವು ಅವ್ರು ಏನು ತಪ್ಪು ಮಾಡೋದಿಲ್ಲ, ಅದಕ್ಕೆ ನಾವು ಕ್ಷಮೆ ಕೇಳಲೇಬೇಕು. ಹಾಗಿದ್ರೇ ಹೋಟ್ಲ್ ಉದ್ಯಮವನ್ನು ನಡ್ಸ್ಕೊಂಡು ಹೋಗುತ್ತೆ. ನಾವು ಕಸ್ಟಮರ್ ಹತ್ರ ಆರ್ಗ್ಯುಮೆಂಟ್ ಮಾಡಿದಾಗ ನಮ್ಗೆ ಜಗಳ ಆಗುತ್ತೆ. ನಾವು ಆರ್ಗ್ಯುಮೆಂಟ್ ಮಾಡಬಾರ್ದು. ಸರಿ ಇಲ್ಲ ಅಂದ್ರೆ ಸರಿ ಸರ್ ಮತ್ತೆ ಮಾಡಿ ಕೊಡ್ತೇವೆ. ಅದು ಏನಾಗಿದೆ ಅಂತ ಫಸ್ಟ್ ಕೂಲಂಕುಷವಾಗಿ ನೋಡಬೇಕು. ನೋಡಿ ಏನಾಗಿದೆ, ನಮಗೆ ಸ್ಯಾಟಿಸ್ಫೈ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅವರಿಗೆ ಸಾರಿ ಕೇಳ್ಕೊಂಡು ಕಂಟಿನ್ಯೂ ಮಾಡ್ಬೋದು. ನಾನು ಹಾಗೆ ಬೆಳಿಗ್ಗೆ ಊಟ ಉಪಹಾರಗಳು ಮತ್ತು ಊಟಕ್ಕೆ ಸಂಜೆ ದೋಸೆ ಇವೆಲ್ಲ ಐಟಮ್ಗಳು ನಮ್ಮಲ್ಲಿ ಸಾಕಷ್ಟು ಹೋಗ್ತದೆ. ಹಾಗೆ ನಾವು ಇವತ್ತಿಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತಿರುವ, ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳಬೇಕು. ಯಾಕಂದರೆ ಅವರು ಮನೆ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನು ಬಿಟ್ಟು ದೇಶ ಕಾಯ್ತಾ ಇರ್ತಾರೆ. ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಯಾವುದನ್ನು ಲೆಕ್ಕಿಸದೆ ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನದು ಒಂದು ಅವರಿಗೆ ಅಳಿಲು ಸೇವೆ ಮಾಡಿದ್ದೇನೆ. ಯಾರೇ ಮಿಲಿಟರಿ ಅವರು ಬಂದರೂ ಕೂಡ ಅವರಿಗೆ ಊಟ ಉಪಹಾರ ಈ ಹೋಟೆಲ್ನಲ್ಲಿ ಯಾವಾಗಲೂ ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಮಿಲಿಟರಿ ಅವರು ಯಾರು ಬಂದರೂ ಅವರಿಗೆ ಒಂದು ಊಟ ಉಪಹಾರಗಳು ಸಂಪೂರ್ಣವಾಗಿ ಉಚಿತವಾಗಿ ಕೊಡುವ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ. ಅದು ನನಗೆ ನೆಮ್ಮದಿಯೂ ಕೊಟ್ಟಿದೆ. ಸೂಪರ್ ಸರ್. ಹಾಗೆ ಕೋವಿಡ್ ಅಲ್ಲಿ 6 ತಿಂಗಳು ನಾನು ಹೋಟೆಲ್ ಓಪನ್ ಮಾಡಿಕೊಂಡು ನಮಗೆ ಅವಕಾಶವನ್ನು ಕೊಟ್ಟಿದ್ರು ನನಗೋಸ್ಕರ. 6 ತಿಂಗಳು ನಾನು ಇಲ್ಲಿ ಹೊಸನಗರ ಜನರ ಒಂದು ಹಾಸ್ಪಿಟ್ಲ್ ಇರ್ಬೋದು, ಪೊಲೀಸ್ ಸಿಬ್ಬಂದಿ ವರ್ಗದವರಿಗಿರ್ಬೋದು, ಅಥವಾ ಟೌನ್ ಪಂಚಾಯತಿಯರಿಗಿರ್ಬೋದು, ಎಲ್ಲ ರೀತಿಯ ನನ್ನ ಕೈಯಲ್ಲಾದ ಅಳಿಲು ಸೇವೆ ನಾನು ನಮ್ಮ ಹೋಟೆಲಿಂದ ನಾನು ಮಾಡಿದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಇದೆ, ಖುಷಿನೂ ಇದೆ. ನನ್ನ ಒಬ್ಬನಿಂದನೇ ಅಲ್ಲ, ಇದು ನನ್ನ ಕಾರ್ಮಿಕ ಸಿಬ್ಬಂದಿ ವರ್ಗದವರು ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಇಷ್ಟು ಶುಚಿತ್ವದಿಂದ ಮತ್ತು ಆರೋಗ್ಯಕರವಾದ ಫುಡ್ ಅನ್ನು ಜನರಿಗೆ ಒದಗಿಸಲು ನಮಗೆ ಅನುಕೂಲವಾಗ್ತಾ ಇದೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಹೇಳಿ. ಸುರೇಶ್ ಸರ್. ನಿಮ್ದು? ಸುಧಾಕರ್ ಅಂತ. ಸುಧಾಕರ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ ಹೋಟ್ಲಿಗೆ? ಹೋಟ್ಲ್ ಶುರುವಾದಾಗಿಂದ. ಈ ಹೋಟ್ಲ್ ಆಕ್ಚುಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು. 12 years ಆಗಿತ್ತು ಅಲ್ಲಿ. ಶುರು ಮಾಡಿ 1 ವರ್ಷ ಆಯ್ತು. ಅವಾಗಿಂದ ಸಂಪರ್ಕ. ಹೇಗಿದೆ ಸರ್ ಟೇಸ್ಟ್ ಎಲ್ಲ? ಹೇಗಿದೆ? ತುಂಬಾ ಸೂಪರ್ ಆಗಿದೆ. ದಿನ ಒಂದ್ಸರಿ ಟೀ ಕುಡಿದ್ರೆ ಇಲ್ಲಿ ಸಮಾಧಾನ ಇರಲ್ಲ. ಓಕೆ, ಟೀ ಕುಡಿಲೇಬೇಕಿಲ್ಲಿ. ಓಕೆ ಓಕೆ. ಅಲ್ಲಿ ಟೀ ರುಚಿಗಾಗಿ ಅಲ್ಲ, ಸ್ನೇಹಿತರು ಕೂಡ 4-5 ಕಾರಣಕ್ಕಾಗಿ ಇಲ್ಲಿ ಬರಬೇಕು ಅಂತ. ಒಮ್ಮೆ ಈ ಹೋಟ್ಲಿಗೆ ಬಂದ್ರೆ ಮಾಲೀಕರು ಉದಯ ಶೆಟ್ರು ಮಾತಾಡ್ಸೋ ಶೈಲಿಗೆ ಒಂದು ಕೆಳತನ ಬೆಳೆಯುತ್ತೆ. ಇನ್ನೊಂದು ಸ್ನೇಹಮಯ ಸ್ಟಾಫ್ ಇದೆ. ಇನ್ನೊಂದು ಸ್ವಚ್ಛತೆಗೆ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ. ರುಚಿಗೆ ಅದಕ್ಕಿಂತ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ಇಷ್ಟು ಇದೆ. ಒಮ್ಮೆ ಬಂದು ಹೋದ್ರೆ ಇಲ್ಲಿ ಯಾರು ಮಹಿಳೆಯರ್ಗ ಒಂದು ವಿಸಿಟ್ ಕೊಟ್ಟು ಹೋದ್ರೆ ಅವ್ರಿಗೆ ಒಂದು ಅಣ್ಣನೋ ತಮ್ಮನೋ ಆಗಿರ್ತಾರೆ ಇವರು. ನೆಕ್ಸ್ಟ್ಗೆ ನಮ್ಮಂತ ಯಾರು ಬಂದ್ರೆ ಒಬ್ರು ಗೆಳೆಯನೋ ಅಣ್ಣ ತಮ್ಮಂತರ ಅಷ್ಟು ಆತ್ಮೀಯತೆ ಇರ್ತದೆ. ಸ್ವಚ್ಛತೆ ಅಂತೂ ವಿಶೇಷವಾದ ಆದ್ಯತೆ. ಸಾಕಷ್ಟು ವರ್ಷದಿಂದ ಅವ್ರ ಸಂಪರ್ಕ. ಈಗ ಬರ್ತಕ್ಕಂಥ ಪ್ರವಾಸಿಗರು ವಿಶೇಷವಾಗಿ ಹೋಟ್ಲ್ ಸ್ವಲ್ಪ ಸೈಡ್ ಇದೆ ಅಂತ ಹೇಳ್ಬೋದು ಈಗ ಬಸ್ ಸ್ಟ್ಯಾಂಡ್ ಹೋಟ್ಲಿಗಿಂತ. ಆದ್ರೆ ಅಷ್ಟು ಜನ ಪ್ರವಾಸಿಗರು ಹಿಂದಿನ ಅವ್ರ ಸಂಪರ್ಕಕ್ಕೆ, ಬಸ್ ಸ್ಟ್ಯಾಂಡ್ ಹೋಟ್ಲ್ ಸಂಪರ್ಕಕ್ಕೆಲ್ಲ ಹುಡ್ಕೊಂಡೆ ಇಲ್ಲಿಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿನಿ. ಯಾಕಂದ್ರೆ ನೋಡ್ತೀನಿ ಹೋಟ್ಲ್ ಯಾವ ರಶ್ ಇರುತ್ತೆ, ನೀವು ನೋಡ್ತಾ ಇದ್ದೀರಿ. ಹಾಗೆ ಸ್ವಚ್ಛತೆ, ಇವ್ರ ಆತ್ಮೀಯತೆ, ಸ್ನೇಹಮಯ ಸ್ಟಾಫು ಮತ್ತೆ ಫುಡ್ ಎಲ್ಲ ಕಾರಣಕ್ಕೆ ಬರ್ತಾರೆ. ವಿಶೇಷ ಹೊಸನಗರದಲ್ಲಿ ಒಂದು AC ರೂಮ್ ಇನ್ನೊಂದು ಹೋಟೆಲ್ ಇಲ್ಲ. ಅದನ್ನ ಈಗ AC ರೂಮ್ ಕೂಡ ಇರೋದ್ರಿಂದ ಫ್ಯಾಮಿಲಿ ಬರ್ತದೆ. ಈಗ ಫ್ಯಾಮಿಲಿ ಬರ್ತಾರೆ. ಉತ್ತರ ಭಾರತ, ದಕ್ಷಿಣ ಭಾರತದ ಫುಡ್ ಸಿಗ್ತದೆ. ತುಂಬಾ ಚೆನ್ನಾಗಿದೆ. ನಾವು ಸ್ಥಳೀಕರೇ, ಆದ್ರೆ
ನಮ್ಗೆ ಇಲ್ಲಿಗೆ ಬರ್ಲೇಬೇಕು, ಆಗ್ಲೇಬೇಕು. ಒಂದ್ ದಿನ ಭೇಟಿ ಮಾಡ್ಬೇಕು ಇವ್ರನ್ನ, ಒಂದೊಂದು ಚಾ ಕುಡಿಬೇಕು, ಏನಾದ್ರು ಮಾಡ್ಬೇಕು. ಈವ್ನಿಂಗ್ ಟೈಮ್ ಅಂತೂ ಬಹಳ ಸ್ಪೆಷಲಿ ಫುಡ್ಗಳು ಮಾಡ್ತಾರೆ. ನಾರ್ತ್ ಇಂಡಿಯನ್ ಚೆನ್ನಾಗಿ ಸಿಗುತ್ತೆ. ಮತ್ತೆ ಫ್ರೆಂಡ್ಸ್ ಸರ್ಕಲ್ ಏನಾದ್ರು ಬಂದ್ರೆ AC ರೂಮ್ ಇದೆ ವಿಶೇಷವಾಗಿ. ಫ್ಯಾಮಿಲಿ ಹೊಸನಗರದಲ್ಲಿ ಯಾವುದೂ ಇಲ್ಲ, ಫ್ಯಾಮಿಲಿ AC ರೂಮ್ ಇದೆ. ಹಾಗಾಗಿ ಒಂದ್ ರೀತಿ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡೋದು, ಏನಾದ್ರು ಒಳ್ಳೆಯ ತಿಂಡಿ ತಿನ್ಬೇಕು ಅಂತ ಇಲ್ಲಿಗೆ ಬರ್ತದೆ. ಸೊ ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿಯವ್ರು ಬಂದ್ರೆ ಯಾರಾದ್ರೂ ಫ್ಯಾಮಿಲಿಗೆ ವಿಶೇಷವಾಗಿ AC ರೂಮ್ ಮಾಡಿದ್ದಾರೆ. ಸುಮಾರು ಒಂದು 20-25 ಜನ ಆರಾಮ್ ಕೂರಕ್ಕೆ ವ್ಯವಸ್ಥೆ ಇದೆ. ನೀವು ಹೇಳಿದ ತಿಂಡಿಯನ್ನ ನಿಮಗೆ ಟೇಸ್ಟ್ ನಿಮ್ಮ ಅಭಿರುಚಿಗೆ ತಕ್ಕ ಮಾಡ್ಕೊಡ್ತಾರೆ. ವಿಶೇಷ ಅಂದ್ರೆ ಫ್ಯಾಮಿಲಿ ಹೊಸನಗರದಲ್ಲಿ ಹೊರಗಡೆ ಬರ್ತಾನೆ ಇರಲಿಲ್ಲ ಹೋಟೆಲ್ಗಳಿಗೆ. ಯಾಕಂದ್ರೆ ವಿಶೇಷವಾಗಿ ಫ್ಯಾಮಿಲಿಗೆ ಅಂತೇಳಿ ಒಂದು ರೂಮ್ ಆಗ್ಲಿ, AC ರೂಮ್ ಆಗ್ಲಿ, ಈ ತರ ಜನರಲ್ ಎಲ್ಲ ಇತ್ತು. ಫ್ಯಾಮಿಲಿಗಳು ಬರ್ತಾ ಇರ್ಲಿಲ್ಲ. ಈ ಅಧಿಕಾರಿಗಳು ಈಗೆಲ್ಲ ಬಂದ್ರೆ ಇಲ್ಲಿ ಬರ್ತಾ ಇರ್ಲಿಲ್ಲ. ಈ ಫ್ಯಾಮಿಲಿ ರೂಮ್, AC ರೂಮ್ ಆಗಕ್ಕೆ ಹೋಗಿ ಒಂದಿಷ್ಟು ಮನೆಯ ಫ್ಯಾಮಿಲಿಯವರು ಅಂದ್ರೆ ಮನೆಯ ಹೆಣ್ಮಕ್ಳು, ಮನೆಯವರೆಲ್ಲ ಹೊರಗೆ ಹೊರಡ್ತಾರೆ ಈ ಹೋಟ್ಲಿಗೆ. ಅದು ಒಂದು ವಿಶೇಷ. ಕ್ಲೀನಿಂಗು, ಟೇಸ್ಟ್ ಫುಡ್, ಆತ್ಮೀಯತೆ, ಇದು ಒಂದು ಸ್ಟ್ರಾಂಗ್ ಬಿಲ್ಡಿಗೆ ಕಾರಣ. ಪೋಸ್ಟರ್ಸ್ ಇರ್ಬೋದು, ಇಲ್ಲಿನ ನೇಚರ್ ಬಗ್ಗೆ ಹಾಕಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿದೆ ಎಲ್ಲ ಪ್ರತಿಯೊಂದು. ಏನಂದ್ರೆ ಸುತ್ತಮುತ್ತಲ ಏನೇನು ಪ್ಲೇಸಸ್ ಇದೆ ಅದೆಲ್ಲದನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಬಂದ್ ಕೂತವ್ರು ಇದನ್ನ ಯಾವ್ದೋ ನೋಡಿ ಅದನ್ನ ಉತ್ತೇಜನ ತಗೊಂಡು ಅಲ್ಲಿ ವಿಸಿಟ್ ಮಾಡ್ಲೇಬೇಕು ಅಂತ ಹೇಳಿ ಆ ಸನ್ನಿವೇಶ ಸಹ ಇದೆ. ವಿಶೇಷವಾಗಿ ಸಾವೆಹಕ್ಲೂರು, ಕೊಡಚಾದ್ರಿ ಇವೆಲ್ಲವೂ ಒಳ್ಳೆಯ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಅದೆಲ್ಲ ಈ ಭಾಗಕ್ಕೆ ಅಟ್ರಾಕ್ಟ್ ಮಾಡೋ ಹಾಗೆ ಅವರು ಅದನ್ನ ಪೋಸ್ಟರ್ಗಳನ್ನ ಮಾಡಾಕಿದ್ದಾರೆ. 70 ರೂಪಾಯಿಗೆ ಒಳ್ಳೆ ಊಟ ಕೊಡ್ತಾರೆ. ಅದರಲ್ಲಿ ವೈಟ್ ರೈಸು, ಚಪಾತಿ, ಆಮೇಲೆ 2 ಥರದ ಪಲ್ಯ ಕೊಡ್ತಾರೆ, ಉಪ್ಪಿನಕಾಯಿ ಕೊಡ್ತಾರೆ, ಮೊಸರು ಕೊಡ್ತಾರೆ, ಕೇಸರಿ ಬಾತ್ ಕೊಡ್ತಾರೆ. ಕ್ವಾಂಟಿಟಿ ಚೆನ್ನಾಗಿದೆ. ಊಟ ಕೊಡ್ತಾರೆ, ತಿಂದು ಬಿಡೋ ರೈಸು ಸೂಪರ್ ಊಟ ಕೊಡ್ತಾರೆ, ಹೇಳಂಗಿಲ್ಲ. ಇದು 50 ರೂಪಾಯಿ ಮಸಾಲೆ ದೋಸೆ ಕೊಡ್ತಾರೆ. ಒಂದು ದೋಸೆ ತಿಂದ್ರೆ ಫುಲ್ ಹೊಟ್ಟೆ ತುಂಬಿರ್ತೈತಿ, ಅಷ್ಟು ಚೆನ್ನಾಗಿ ಕೊಡ್ತಾರೆ, ಮಾತಾಡಂಗಿಲ್ಲ, ಸೂಪರ್ ಆಗಿ ಕೊಡ್ತಾರೆ. ನಾವು ಅದಕ್ಕೆ ಯಾವ್ದು ಕಾಯಂ ಇಲ್ಲ, ಆಟೋ ಡ್ರೈವರ್ ನಾನು, ಯಾವತ್ತೂ ನಾ ಇಲ್ಲೇ ಊಟ ಮಾಡೋದು. ಚೆನ್ನಾಗಿ ಕೊಡ್ತಾರೆ. ಊಟದ ಬಗ್ಗೆ ಇಲ್ಲಿ ಹೊಸನಗರದಾಗೆ ವೆಜ್ ಊಟದಾಗೆ ಕಾಂಪೌಂಡ್ ಅಂದ್ರೆ ಇವರೇ. ಫೇವ್ರೇಟ್ ಫುಡ್ ಏನ್ ಸರ್ ಇಲ್ಲಿ ಹೋಟ್ಲಲ್ಲಿ? ನಿಮ್ ಫೇವ್ರೇಟ್ ಅಂದ್ರೆ ನೀವು ಬಂದಾಗೆಲ್ಲ? ಇಲ್ಲಿ ನಮ್ ಫೇವ್ರೇಟ್ ಫುಡ್ ಮೈಸೂರು ಮಸಾಲ ಅಂತ ಮಾಡ್ತಾರೆ. ಮೈಸೂರು ಮಸಾಲ ಅದು ಸ್ಪೆಷಲ್ ಇರುತ್ತೆ. ಒಂದ್ ಮಾಡಿದ್ರೆ 4 ಜನ ತಿನ್ಬೋದು ಆ ಮಟ್ಟದಲ್ಲಿ. ವಿಶೇಷ ಸ್ಟೇಟ್. ಆಮೇಲೆ ಇದು ಮಾಡ್ತಿರ್ಲ ಕ್ಷೇತ್ರ ಮಧ್ಯಾಹ್ನ ಬೆಳಿಗ್ಗೆ ರೈಸ್ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಸೂಪರ್. ಈ ಬೆಳಗಿನ ಟೈಮಿಗೆ, ಈ ಟೈಮಿಗೆ ಬಿಸಿಬೇಳೆ ಬಾತ್ ಸೂಪರ್. ಮೈಸೂರು ಮಸಾಲ ಸಂಜೆಗೆ, ಮತ್ತೆ ಗೋಬಿ ಅವೆಲ್ಲ ಸೂಪರ್ ಆಗಿ ಮಾಡ್ತಿರ್ತಾರೆ. ಬಹಳ ಚೆನ್ನಾಗಿರುತ್ತೆ, ಬಹಳ ಟೇಸ್ಟಿ ಫುಡ್. ಒಳ್ಳೆ ಸ್ಟಾಫ್ ಇದೆ ಈ ಅಡಿಗೆ ಮಾಡೋ ಸೆಕ್ಷನ್ ಅಲ್ಲಿ. ಆತರ ತುಂಬಾ ಕ್ಲೀನ್ ಹೋಟೆಲ್ ಅಪ್ಪ. ಈಗ ಓಪನ್ ಅಪ್ ಆಗಿ ನೋಡಿದ್ರೆ ಎಲ್ಲರೂ ಓಪನ್ ಅಲ್ಲೇ ಇದೆ. ಕಿಚನ್ ಎಲ್ಲ ಓಪನ್ ಕಿಚನ್ ಅಂತ ಏನಾದ್ರು ಹೊಸನಗರಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಇವರೇ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿ. ಸುಕ್ಕಿನುಂಡೆ, ಹೆಸರು ಕಾಳು ಉಂಡೆ ಸರ್. ಹೆಸರು ಕಾಳು ಮತ್ತೆ ಈ ಕಾಯಿ ಕೊಬ್ಬರಿ ಬರ್ತದಲ್ಲ ಸರ್, ಅದು ಮತ್ತೆ ಈ ಪೇಪರ್ ದಪ್ಪ ಅವಲಕ್ಕಿ ಬರುತ್ತದೆ. ಅದನ್ನ ನೆನೆಸಿಟ್ಕೊಂಡು ಅದನ್ನ ಬೆಲ್ಲದಲ್ಲಿ ಇದು ಮಾಡಿ ಅದನ್ನ ಕಡಲೆ ಹಿಟ್ಟಿಂದ ಅದನ್ನ ಆಯಿಲ್ ಬಿಟ್ಟು ಅದನ್ನ ಫ್ರೈ ಮಾಡ್ತಾರೆ. ಸೇಮ್ ಕಡುಬ್ತಾರನ ಸರ್? ಕಡುಬು ತರ ಬರಲ್ಲ ಸರ್. ಈ ಒಬ್ಬಟ್ಟಿಗೆ ಚೂರ್ಣ ಮಾಡ್ತೇವಲ್ಲ ಆ ತರ ಬರುತ್ತೆ ಅದು ಒಳಗಡೆ. ಭಾರಿ ಟೇಸ್ಟಿ ಆಗಿರುತ್ತದೆ ಮತ್ತೆ ಹೆಲ್ದಿ ಫುಡ್ ಅದು. ಒಬ್ಬಟ್ಟಿನ ಚೂರ್ಣ. ಹೌದು. ಮತ್ತೆ ರೆಗ್ಯುಲರ್ ಇಂಡಿಯನ್ ಬನ್ಸ್ ಅಂತ ಮಾಡ್ತೇವೆ, ಬನ್ ಅಂತ ಮಾಡ್ತೇವೆ. ಫೇಮಸ್. ಹೌದು, ಭಾರಿ ಫೇಮಸ್ ಇರ್ತದೆ ಅದು. ಈ ಟೂರಿಸ್ಟ್ ಬಂದವರು ಕೊಡಚಾದ್ರಿ ಮತ್ತೆ ಸಿಗಂದೂರು ಇಲ್ಲಿ ಈ ಕಡೆ ಎಲ್ಲ ಬಂದವರು ಬೆಂಗಳೂರು ಭಾಗದಿಂದ ಅಥವಾ ಈ ಮೈಸೂರು ಭಾಗದಿಂದ ಅಥವಾ ದಾವಣಗೆರೆ ಈ ಕಡೆಯಿಂದ ಬಂದವರೆಲ್ಲ ತುಂಬಾ ಇಷ್ಟಪಡ್ತಾರೆ. ನಾವು 12 ವರ್ಷ ಇರೋದಕ್ಕೋಸ್ಕರ ಎಲ್ಲರನ್ನೂ ಒಂದು ಚಿರಪರಿಚಿತರಾಗಿ ಮಾಡ್ಕೊಂಡಿದ್ದೇವೆ. ಟೂರಿಸ್ಟ್ಗಳು ಒಬ್ರು ಒಂದ್ಸರಿ ಬಂದವ್ರು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿಯೇ ಮಾಡ್ತಾರೆ. ಓಕೆ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಇಷ್ಟು ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಾ, ಇಷ್ಟು ನೀಟಾಗಿ. ಮತ್ತೆ ಪ್ರೈಸಸ್ ಅಷ್ಟೇ ಎಲ್ಲರೂ ಹೇಳಿದ್ರು, ಅಂದ್ರೆ ಕಾರ್ಮಿಕ ವರ್ಗದವರು ಮತ್ತೆ ಬೇರೆ ಎಲ್ರಿಗೂ ಒಂದು ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಮಿಡಲ್ ಕ್ಲಾಸ್ ವರೆಗೂ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಹೋಟೆಲ್. ನಾನು ಯಾವಾಗಲೂ ಹೇಳೋದಿದೆ ಸರ್,
ಹೊಸನಗರ ಜನತೆಗೆ ನಾನು ಯಾವಾಗಲೂ ಕೃತಜ್ಞತೆ ಆಗಿರ್ತೇನೆ, ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಅವರ ಪ್ರೀತಿ ಪಾತ್ರಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೇನೆ ಅಂತ ಮುಖಾಂತರ ನಾನು ಹೇಳ್ತೇನೆ. ಥ್ಯಾಂಕ್ ಯು.